ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬುದ್ಧ ಪೂರ್ಣಿಮೆಯ ಮಹತ್ವವೇನು? ಬುದ್ಧ ಪೂರ್ಣಿಮೆಗೆ ವಿಶೇಷವಾದಂತಹ ಸ್ಥಾನ ಇದೆ. ಇಲ್ಲಿ ನಮಗೆ ಪೂರ್ಣಿಮೆ ಅಂತಂದರೆ ಹುಣ್ಣಿಮೆ ಅಂದ್ರೇ ಒಂದು ವಿಶೇಷ. ಹುಣ್ಣಿಮೆ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಹುಣ್ಣಿಮೆಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಕಾರಣ ಅದಕ್ಕೆ ಒಂದಷ್ಟು ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ. ಚಂದ್ರನು ಪೂರ್ಣ ಪ್ರಮಾಣದಲ್ಲಿ ರಾತ್ರಿಯ ವೇಳೆ ಈ ಜಗತ್ತಿಗೆ ಕಾಣಿಸ್ಕೊಂಡಾಗ ಅದನ್ನು ನಾವು ಪೂರ್ಣಚಂದ್ರ ಅಥವಾ ಹುಣ್ಣಿಮೆ ಅಂತ ನಾವು ಕರಿತೀವಿ. ಆ ಹುಣ್ಣಿಮೆ ಅವತ್ತು ಒಂದು ಕ್ರಿಯೆ ನಡೀತದೆ ಭೂಮಿ ಮೇಲೆ. ಎಲ್ಲ ಸಮುದ್ರಗಳ ಮಟ್ಟ, ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಾರಣ ಭೂಮಿಗೆ ಆ ಒಂದು ಚೈತನ್ಯ, ವಿಶ್ವ ಚೈತನ್ಯ ಅಂತ ನಾವು ಕರಿತೀವಿ, ಕಾಸ್ಮಿಕ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ, ಅದನ್ನು ನಮ್ಮ ಶರಣರು ಜಂಗಮ ಚೈತನ್ಯ ಅಂತ ಕರೀತಾರೆ. ಆ ಜಂಗಮ ಚೈತನ್ಯ ಪ್ರಭಾವ ಭೂಮಿ ಮೇಲೆ ಜಾಸ್ತಿ ಆಗುತ್ತೆ ಅವತ್ತು. ಅಂದರೆ ಒಂದು ನಮಗೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಒಂದು ವಿಶ್ವಕಾಂತ ಚೈತನ್ಯ, ಆ ವಿಶ್ವಕಾಂತ ಚೈತನ್ಯ ಶಕ್ತಿ ಭೂಮಿಯ ಕಡೆ ಒಂದು ರೀತಿ ಪ್ರೆಷರ್ ಕೊಡ್ತದೆ. ಹೀಗಾಗಿ ನಮ್ಮ ಶರೀರದ ಮೇಲೂ ಕೂಡ ಅದು ಪರಿಣಾಮ ಆಗುತ್ತೆ. ಹೆಚ್ಚು ರಕ್ತದ ಚಲನೆ ಜಾಸ್ತಿ ಆಗಿಬಿಡುತ್ತೆ ಅವತ್ತು. ಕೆಲವರಿಗೆ ರಕ್ತದ ಚಲನೆಯಿಂದ ಏರುಪೇರಾಗುವಂಥದ್ದು ಇರ್ತದೆ. ಕೆಲವರು ಈ ಮೈಂಡು ಸೀಮಿತ ಇರೋಲ್ಲ ನೋಡಿ, ಅವರು ಅಂತಂದರೆ ಈ ಯಾವುದು ಮೈಂಡ್ ಕೆಲವರಿಗೆ ಸೀಮಿತ ಇರೋದಿಲ್ಲ, ಅಂಥವರು ಅವತ್ತು ಸ್ವಲ್ಪ ಜಾಸ್ತಿ ಮಾತಾಡೋದು ಇದೆಲ್ಲ ಮಾಡ್ತಾರೆ. ಯಾಕೆ ಅಂತಂದರೆ ಅವರ ದೇಹದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಹೀಗೆ ಅದಕ್ಕೊಂದು ವಿಶೇಷ. ಇನ್ನು ಧ್ಯಾನ ಮಾಡೋರಿಗಂತೂ ಅವತ್ತು ಬಹಳ ವಿಶೇಷ ದಿನ, ಬಹಳ ಪ್ರಾಶಸ್ತ್ಯವಾದಂಥ ದಿನ ಧ್ಯಾನ ಮಾಡೋರಿಗೆ. ಅವತ್ತು ಈ ವಿಶ್ವಕಾಂತ ಚೈತನ್ಯ ಶಕ್ತಿ ನಮ್ಮ ವ್ಯಕ್ತಿ ಚೈತನ್ಯಕ್ಕೆ, ಅಂದರೆ ಈ ನಮ್ಮ ವ್ಯಕ್ತಿ ಚೈತನ್ಯಕ್ಕೆ ತಗೊಳ್ಳೋದಕ್ಕೆ ಅವತ್ತು ಬಹಳ ಶ್ರೇಷ್ಠವಾದಂತಹ ಉತ್ತಮವಾದಂತಹ ದಿನ ಆಗಿರ್ತದೆ. ನಮಗೆ ಆ ಆತ್ಮ ಮತ್ತು ಭಗವಂತನನ್ನು, ಆತ್ಮ ಮತ್ತು ಆ ಪರಮಾತ್ಮನನ್ನು ಕೂಡಿಸಿ ಧ್ಯಾನ ಮಾಡೋದಕ್ಕೆ, ಅವತ್ತು ವಿಶೇಷವಾಗಿ ಸಂಪರ್ಕ ಉಂಟು ಮಾಡೋದಕ್ಕೆ, ಏಕಾಗ್ರತೆಗೆ ಅದು ಬಹಳ ಉತ್ತಮವಾಗಿರ್ತದೆ. ಹೀಗಾಗಿ ನಮಗೆ ಪೂರ್ಣಿಮೆ ಅಂತಂದ್ರೇ ಒಂದು ವಿಶೇಷ, ಪೂರ್ಣಚಂದ್ರನನ್ನು ನೋಡುವಂಥ ವಿಶೇಷ. ತುಂಬ ಜನ ಆ ಪೂರ್ಣಚಂದ್ರ ಹುಣ್ಣಿಮೆ, ಆ ಹುಣ್ಣಿಮೆ ದಿನ ಹೊರಗಡೆ ಊಟ ಮಾಡೋದು ಸಹ ಉಂಟು. ಯಾಕೆಂದರೆ ಹೊರಗಡೆ ಬೆಳದಿಂಗಳ ಊಟ ಅಂತ ಮಾಡ್ತಾರೆ. ಹೊರಗಡೆ ಬೆಳದಿಂಗಳ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ವಿಶ್ವಕಾಂತ ಚೈತನ್ಯ ಶಕ್ತಿ ಆಹಾರದಲ್ಲಿ ಸೇರ್ತದೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ಹೀಗೆ ಬೆಳದಿಂಗಳ ಊಟ ಅಂತಲೂ ಕೂಡ ಮಾಡ್ತಾರೆ. ಇಲ್ಲಿ ಬುದ್ಧ ಪೂರ್ಣಿಮೆಗೆ ಏನು ಅಷ್ಟೊಂದು ವಿಶೇಷ ಹಾಗೆ ಅಂತಂತಂದರೆ, ಬುದ್ಧ ಅಂದರೆ ವೈಶಾಖ ಶುಕ್ಲ ಪೂರ್ಣಿಮೆ ದಿನ ಬುದ್ಧ ಜನನವನ್ನು ಪಡಿತಾನೆ. ಅದೇ ವೈಶಾಖ ಶುಕ್ಲ ಪೂರ್ಣಿಮೆ ದಿನವೇ ಬುದ್ಧ ಜನನ ಜೊತೆಗೆ, ಜನನ ಅಲ್ಲದೆ ಅದೇ ದಿನ ಅಂದರೆ ವೈಶಾಖ ಶುಕ್ಲ ಪೂರ್ಣಿಮೆ ದಿನ ಬುದ್ಧನಿಗೆ ಜ್ಞಾನೋದಯ ಆಗುತ್ತೆ. ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆತ್ಮಜ್ಞಾನ ಉಂಟಾಗಿ ಅವರ ಮೂರನೇ ಕಣ್ಣು, ಅರಿವಿನ ಕಣ್ಣು, ಜ್ಞಾನದ ಕಣ್ಣು ಅಂತ ಹೇಳ್ತೀವಲ್ಲ, ಥರ್ಡ್ ಐ ಅಂತ ಹೇಳ್ತೀವಲ್ಲ, ಆ ಥರ್ಡ್ ಐ ಓಪನ್ ಆಗುತ್ತೆ. ಜೊತೆಗೆ ಆ ವೈಶಾಖ ಶುಕ್ಲ ಪೂರ್ಣಿಮೆ ದಿನವೇ ಅವರು ಮಹಾಪರಿನಿರ್ವಾಣವನ್ನು ಸಹ ಅವರು ಪಡೀತಾರೆ. ಅಂತಂದರೆ ಅವರು ಅವತ್ತು ಶರೀರವನ್ನು ಬಿಡೋದು ಕೂಡ ಅವರು ಪೂರ್ಣಿಮೆ ದಿನವೇ. ಆದ್ದರಿಂದ ಬುದ್ಧನ ಜನನ, ಜ್ಞಾನೋದಯ, ಮಹಾಪರಿನಿರ್ವಾಣ ಇವೆಲ್ಲವೂ ಕೂಡ ಈ ಹುಣ್ಣಿಮೆ ದಿನ ಅಂದರೆ ಪೂರ್ಣಿಮೆ ದಿನ ಆಗಿದ್ದಕ್ಕೋಸ್ಕರ ಇಲ್ಲಿ ಈ ಬುದ್ಧ ಪೂರ್ಣಿಮೆಗೆ ಬಹಳ ಮಹತ್ವ ಬಂತು. ಇಲ್ಲಿ ಆತ್ಮಶಕ್ತಿಯ ಪರಿಪೂರ್ಣ ವಿಕಾಸ ಅಂತ. ಆತ್ಮಶಕ್ತಿ ಇವಾಗ ನಮ್ಮಲ್ಲಿ ಎಲ್ಲರಲ್ಲೂ ಸಹ ಒಂದು ಆತ್ಮ ಇದೆ. ಆದರೆ ನಾವೇನು ಮಾಡಿದ್ದೀವಿ ಅಂತಂದರೆ ಆತ್ಮದ ಶಕ್ತಿಯನ್ನು ನಾವು ತಿಳಿದುಕೊಳ್ಳದೆ ನಾವೆಲ್ಲರೂ ದುರ್ಬಲ ಆತ್ಮರಾಗಿದ್ದೀವಿ.
ಆ ಆತ್ಮದ ಮಹತ್ವ ನಮಗೆ ಗೊತ್ತೇ ಇಲ್ಲ. ಆತ್ಮ ಅಂದರೆ ನಾವು ಆ ಪರಮಾತ್ಮನ ಅಂಶ, ಆ ಶಿವನ ಅಂಶ ಅನ್ನುವಂಥದ್ದನ್ನು ಮರ್ತೇ ಹೋಗಿಬಿಟ್ಟಿದ್ದೀವಿ ನಾವು. ಯಾವಾಗ ಈ ಆತ್ಮ ನಾನು ಒಂದು ಆರ್ಡಿನರಿ ಅಂತ ತಿಳ್ಕೊಂಡಾಗ ಇದು ಏನನ್ನೂ ಸಾಧನೆ ಮಾಡೋದಿಲ್ಲ. ಈ ಆತ್ಮ ನಾನೊಂದು ಆ ಪರಮಾತ್ಮ ಶಿವಲೋಕದಿಂದ ನಾನು ಬಂದವನು, ನಾನು ಆ ಪರಮಾತ್ಮನ ಅಂಶನೇ ಆಗಿದ್ದೇನೆ, ನಾನು ಆ ಪರಮಾತ್ಮನ ಅಂಶದಲ್ಲಿ ಅಂಶವಾಗಿರುವುದರಿಂದ ನನಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅಂತ ತಿಳ್ಕೊಂಡಾಗ ಅದು ಆತ್ಮಶಕ್ತಿಯಾಗಿ ಪರಿಪೂರ್ಣ ವಿಕಾಸಗೊಳ್ಳುತ್ತೆ. ಆ ವಿಕಾಸಗೊಂಡಂತಹ ಆ ಮನುಷ್ಯ ಇದನ್ನಲ್ಲ, ಅವನು ಮಹಾತ್ಮನಾಗ್ತಾನೆ. ಆ ಮಹಾತ್ಮನ ಆದವನು ಹಿಂದಿನ ಜನ್ಮದಲ್ಲಿ ಎಷ್ಟು ಜನ್ಮ ತಗೊಂಡಿದ್ದೆ, ಏನೇನು ಮಾಡಿದ್ದೆ, ಏನೇನು ಆಗಿದ್ದೆ ಅವೆಲ್ಲವನ್ನು ಸಹ ತಿಳ್ಕೊಳ್ತಾನೆ. ನಂತರ ಆ ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಕರ್ಮಗಳೇನು, ಪಾಪಗಳೇನು ಎಲ್ಲವನ್ನು ತಿಳ್ಕೊಳ್ತಾನೆ. ಮತ್ತು ಕಾರ್ಯ ಮತ್ತು ಕಾರಣ ಇವೆಲ್ಲವನ್ನು ತಿಳ್ಕೊಳ್ತಾನೆ. ಜೊತೆಗೆ ಆ ಕಾರ್ಯ ಕಾರಣಗಳನ್ನು ನಾವು ಅನುಭವಿಸ್ಬೇಕಲ್ಲ, ಪಾಪವನ್ನು ನಾವು ಇಲ್ಲಿ ಅನುಭವಿಸ್ಬೇಕಲ್ಲ, ಅದಕ್ಕೆ ಪರಿಹಾರವನ್ನು ಸಹ ಅವನು ಕಂಡುಕೊಳ್ತಾನೆ. ಹೇಗೆ ಹಿಂದೆ ಮಾಡಿದಂತಹ ಪಾಪಗಳನ್ನು ನಾವು ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಅನ್ನುವಂತಹ ಏನು ಆ ದೈವ ನಿರ್ಣಯ ಇದೆಯಲ್ಲ, ಆ ನಿರ್ಣಯವನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಳುವಂಥದ್ದನ್ನು ನಾವು ಈ ಆತ್ಮಶಕ್ತಿಯ ಪರಿಪೂರ್ಣ ಜ್ಞಾನ ವಿಕಾಸದಲ್ಲಿ ನಾವು ತಿಳ್ಕೊಳ್ಬಹುದು. ಆ ಮಹಾತ್ಮ ಹಿಂದೆ ನಡೆದಿದ್ದು, ಹೀಗೆ ನಡೆಯೋದು ಮತ್ತು ಮುಂದೆ ನಡೆಯುವಂಥದ್ದು ಎಲ್ಲವನ್ನು ಕೂಡ ಆ ಆತ್ಮಜ್ಞಾನ, ಆತ್ಮಶಕ್ತಿ ಅಥವಾ ಯಾರಿಗೆ ಆ ಥರ್ಡ್ ಐ, ಮೂರನೇ ಕಣ್ಣು ವಿಕಾಸ ಆಗಿರ್ತದೋ ಅವನು ಎಲ್ಲವನ್ನು ಕೂಡ ತಿಳಿದುಕೊಳ್ತಾನೆ. ಅಂಗುಲಿಮಾಲ ಅನ್ನುವಂಥ ಒಬ್ಬ ರಾಕ್ಷಸ, ಆ ಅಂಗುಲಿಮಾಲ ಅಂತಕ್ಕಂಥ ಒಬ್ಬ ರಾಕ್ಷಸ ಅವನನ್ನು ಒಬ್ಬ ಸಾಮಾನ್ಯ ಸನ್ಯಾಸಿ ಆಗಿರ್ತಕ್ಕಂಥ ಭಗವಾನ್ ಬುದ್ಧ ಅವನನ್ನು ಪರಿವರ್ತನೆ ಮಾಡ್ತಾರೆ. ಅವನೊಬ್ಬ ಪರಾಕ್ರಮಿ, ಅವನೊಬ್ಬ ಕೆಟ್ಟ ಮನುಷ್ಯ. ಅವನು ಒಂದು ಕಾಡಲ್ಲಿ ಸೇರಿಕೊಂಡು ಅವನದೇ ಆದಂಥ ಒಂದು ಜನಗಳನ್ನು ಇಟ್ಕೊಂಡು ಎಲ್ಲ ರಾಜರುಗಳನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಂಡು ಮತ್ತು ಅವನ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅಂಥ ರಾಜರ ಕೈ ಬೆರಳುಗಳನ್ನೆಲ್ಲ ಕತ್ತರಿಸಿಕೊಂಡು ಅವನು ಕೊರಳಿಗೆ ಮಾಲೆಯನ್ನು ಹಾಕ್ಕೊಂಡಿದ್ದಂತಹ ಅಂಗುಲಿಮಾಲ. ಅವನು ಎಷ್ಟು ಕ್ರೂರಿ ಇರ್ಬೋದು, ಎಷ್ಟು ಜನಗಳನ್ನು ಎಷ್ಟು ಪೀಡಿಸಿರ್ಬೋದು, ಎಷ್ಟು ರಾಜರುಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡವನೇ ಅಂದರೆ ಅವನ ಶಕ್ತಿ ಸಾಮರ್ಥ್ಯ ಏನು. ಅಂತಹ ಅಂಗುಲಿಮಾಲನನ್ನು ಇವು ಭಗವಾನ್ ಬುದ್ಧ ಇದೇ ಪೂರ್ಣಿಮೆ ದಿನನೇ ಹೋಗಿ ಅವನ್ನು ಪರಿವರ್ತನೆ ಮಾಡ್ತಾರೆ. ಎರಡು ಮಾತಲ್ಲಿ ಪರಿವರ್ತನೆ ಮಾಡ್ತಾರೆ. ಒಂದು ಮಾತು ಕೇಳ್ತಾರೆ, ನೋಡಪ್ಪ ನೀನು ಮಹಾಶಕ್ತಿವಂತ ಅಂತ ನೀನು ಕೇಳಿದ್ದೀಯಾ, ನೀನು ನನ್ನ ಶಕ್ತಿಯನ್ನು ನೀನು ತಿಳ್ಕೊಳ್ತೀಯಾ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನನ್ನ ತೋಳ್ಬಲ, ಹಣಬಲ, ಅದು ಇದು ಎಲ್ಲ ಹೇಳ್ತಾನೆ. ಅದಲ್ಲಪ್ಪ, ನನ್ನಲ್ಲಿ ಒಂದು ಆತ್ಮಬಲ ಇದೆ. ಆ ಆತ್ಮಬಲದ ಮುಂದೆ ನಿನ್ನ ಬಲ ಏನೇನೂ ಇಲ್ಲ. ಆ ಬಲದಿಂದ ನೀನು ಒಂದಷ್ಟು ನೀನು ಭಯ ಬೀಳಿಸಿ ನಿನ್ನ ಅಧೀನದಲ್ಲಿ ಇಟ್ಕೊಂಡಿರ್ಬೋದು ಅಷ್ಟೇ. ಆದರೆ ನೀನು ಆತ್ಮಬಲದಿಂದ ನೀನು ದೈವ ಸಾಮ್ರಾಜ್ಯದ ಪ್ರಜೆ ಆಗ್ತೀಯ, ದೈವ ಸಾಮ್ರಾಜ್ಯವನ್ನೇ ಗೆಲ್ತೀಯ. ಈ ಸಾಮ್ರಾಜ್ಯಗಳನ್ನು ಎಷ್ಟು ಗೆದ್ರೂ ಕೂಡ ಒಂದು ದಿನ ನೀನು ಬಿಟ್ಟು ಹೋಗಬೇಕಾಗುತ್ತೆ. ಆದರೆ ದೈವ ಸಾಮ್ರಾಜ್ಯಕ್ಕೆ ನಿನ್ನನ್ನು ನಾನು ಒಡೆಯನನ್ನಾಗಿ ಮಾಡ್ತೀನಿ, ನನ್ನ ಜೊತೆಯಲ್ಲಿ ಬಾ ಅಂತ ಹೇಳಿ ಅಂಗುಲಿಮಾಲನನ್ನು ಪರಿವರ್ತನೆ ಮಾಡಿದಂಥ ದಿನವೂ ಕೂಡ ಅದು ಪೂರ್ಣಿಮೆ ದಿನವೇ ಆಗಿರ್ತದೆ. ಅದಕ್ಕೋಸ್ಕರ ಬುದ್ಧ ಹೇಳ್ತಾನೆ, ಎಲ್ಲರೂ ಕೂಡ ಆ ಬೆಳಕಿನ ಪ್ರತಿಬಿಂಬ ಆಗಿದ್ದೀವಿ. ಆ ಅಪ್ಪೋನ ದೀಪೋಭವ ಅಂತಾರೆ, ಅಂದರೆ ಪಾಳಿ ಭಾಷೆಯಲ್ಲಿ ನಿನಗೆ ನೀನೇ ಬೆಳಕು, ನಿನಗೆ ನೀನೇ ಬೆಳಕು, ನಿನ್ನ ಭವಿಷ್ಯವನ್ನು ನೀನೇ ಕಟ್ಟಿಕೊಳ್ಬೇಕು, ನಿನ್ನ ಜ್ಞಾನವನ್ನು ನೀನೇ ಸಂಪಾದನೆ ಮಾಡಿಕೊಳ್ಬೇಕು, ನಿನ್ನ ಆತ್ಮೋದ್ಧಾರವನ್ನು ನೀನೇ ಮಾಡಿಕೊಳ್ಬೇಕು, ನಿನ್ನ ಜೀವನ್ಮುಕ್ತಿಯನ್ನು ನೀನೇ ಪಡ್ಕೊಳ್ಬೇಕು, ನಿನ್ನ ಆತ್ಮ ಸಾಕ್ಷಾತ್ಕಾರವನ್ನು ನೀನೇ ಮಾಡ್ಕೊಳ್ಬೇಕೇ ಹೊರತು ಬೇರೆ ಯಾರೋ ಬಂದು ಮಾಡ್ತಾರೆ ಅನ್ನುವಂಥದ್ದೆಲ್ಲ ಸುಳ್ಳು. ಆದ್ದರಿಂದ ಆ ಬುದ್ಧ ಏನು ಮಾಡ್ತಾನೆ ಅಂತಂದರೆ, ಈ ಹುಣ್ಣಿಮೆಯ ದಿನ ಹೆಚ್ಚು ಧ್ಯಾನ ಮಾಡೋದಕ್ಕೆ ಜನಗಳಿಗೆ ಹೇಳ್ಕೊಡ್ತಾನೆ. ಶ್ವಾಸದ ಮೇಲೆ ಗಮನ ಇಟ್ಟು ಶ್ವಾಸ ಯಾವ ರೀತಿ ಒಳಗಡೆ ಹೋಗುತ್ತೆ, ಯಾವ ರೀತಿ ಈಚೆ ಬರುತ್ತದೆ ಅನ್ನುವಂತಹ ಶ್ವಾಸದ ಮೇಲೆ ಆನಾಪಾನಸತಿ ಧ್ಯಾನ ಅಂತ ಕರೀತಾರೆ ಅದಕ್ಕೆ. ಆ ಧ್ಯಾನವನ್ನು ಮಾಡೋದ್ರ ಮುಖಾಂತರ ಎಲ್ಲರನ್ನು ಕೂಡ, ಎಲ್ಲರ ಮನಸ್ಸನ್ನು ಕೂಡ ಅವರು ತನ್ನ ಕಂಟ್ರೋಲ್ಗೆ ಇಟ್ಕೊಳ್ಳುವಂಥ ಶಕ್ತಿಯನ್ನು ಈ ವೈಶಾಖ ಶುಕ್ಲ ಪೂರ್ಣಿಮೆಯ ದಿನ
ಪ್ರಯೋಗ ಮಾಡ್ತಾಯಿದ್ರು ಬುದ್ಧ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗಾಗಿ ಈ ಹುಣ್ಣಿಮೆಗೆ ಅಥವಾ ಬುದ್ಧ ಪೂರ್ಣಿಮೆಗೆ ವಿಶೇಷವಾದಂಥ ಸ್ಥಾನ ಮತ್ತು ಅದಕ್ಕೊಂದು ಬೆಲೆ ಬಂದಿದೆ.